5ನೇ ತರಗತಿಯ ಮುಂದುವರೆದ ಭಾಗವಾದಂಥ ಪರಿಸರ ಅಧ್ಯಯನದಲ್ಲಿ ಕಂಡುಬರುವ ಬಾನಂಗಳ ಎಂಬ ವಿಷಯವಸ್ತುವನ್ನು ಕುರಿತು ತಿಳಿದುಕೊಳ್ಳೋಣ. ಸೂರ್ಯನ ಪರಿವಾರವನ್ನು ಸೌರವ್ಯೂಹ ಎನ್ನುವರು. 8 ಗ್ರಹಗಳು, 173 ಉಪಗ್ರಹಗಳಿವೆ. ಸಾವಿರಾರು ಕ್ಷುದ್ರ ಗ್ರಹಗಳು, ಉಲ್ಕೆಗಳು ಮತ್ತು ಧೂಮಕೇತುಗಳಿವೆ. ಸ್ವಯಂ ಪ್ರಕಾಶಿತ ಆಕಾಶಕಾಯಗಳೇ ನಕ್ಷತ್ರಗಳು. ಸೂರ್ಯನು ಕೂಡ ಒಂದು ನಕ್ಷತ್ರ. ಆಕಾಶಗಂಗೆ ಅಥವಾ ಹಾಲುಹಾದಿ ಎಂದು ಕರೆಯಲ್ಪಡುವ ತಾರಾಮಂಡಲ ಅಥವಾ ಗ್ಯಾಲಕ್ಸಿ ಒಂದು ಭಾಗದಲ್ಲಿ ಸೌರವ್ಯೂಹವಿದೆ. ಈ ಬಾನಂಗಳದಲ್ಲಿ ಪ್ರಮುಖವಾದಂತಹ ವಿಷಯವಸ್ತುವೇ ಸೂರ್ಯ. ಸೌರವ್ಯೂಹದ ಭೂಕೇಂದ್ರಿತ ಮಾದರಿ ಎಂದವರು ಕ್ಲಾಡಿಯಸ್ ಟಾಲೆಮಿ. ಸೌರವ್ಯೂಹ ಸೂರ್ಯಕೇಂದ್ರ ಸಿದ್ಧಾಂತ ಎಂದವರು ನಿಕೋಲೋ ಕೊಪರ್ನಿಕಸ್ ಮತ್ತು ಜೋಹಾನ್ನೆಸ್ ಕೆಪ್ಲರ್. ಇಟಲಿಯ ಭೌತವಿಜ್ಞಾನಿಗಳಾದಂತಹ ಗೆಲಿಲಿಯೋ ಒಂದು ದೂರದರ್ಶಕವನ್ನು ರಚಿಸಿ ಅದರ ಸಹಾಯದಿಂದ ಸೂರ್ಯಕೇಂದ್ರ ಸಿದ್ಧಾಂತವನ್ನು ಕೊಪರ್ನಿಕಸ್ನ ಮಾದರಿಯನ್ನು ಸಮರ್ಥಿಸಿದ್ದಾರೆ. ಅದರಲ್ಲಿ ಬರುವಂತಹದ್ದೇ ಗ್ರಹಗಳು. ಸೂರ್ಯನ ಸುತ್ತ ಅಂಡಾಕಾರದಲ್ಲಿ ಪ್ರದಕ್ಷಿಣೆ ಆಕಾರದಲ್ಲಿ ಸುತ್ತು ಹಾಕುವಂಥ ಆಕಾಶಕಾಯಗಳಿಗೆ ಗ್ರಹಗಳು ಎನ್ನುವರು. ಪ್ರತಿ ಗ್ರಹಕ್ಕೂ ತನ್ನದೇ ಆದಂತಹ ಮಾರ್ಗದಲ್ಲಿ ಚಲಿಸುವುದಕ್ಕೆ ಕಕ್ಷೆ ಮಾರ್ಗ ಎನ್ನುವರು. ಸೂರ್ಯನ ಸುತ್ತುವ ಭೂ ಮಾರ್ಗವನ್ನು ಭೂಪಥ ಎನ್ನುವರು. ಕೋಟ್ಯಂತರ ಜೀವಿಗಳು ಜೀವಿಸುವ ಪ್ರಮುಖ ಗ್ರಹವೇ ಭೂಮಿ. ಇದೊಂದು ಅದ್ಭುತವಾದಂತಹ ಗ್ರಹವಾಗಿದ್ದು ಇದರ ಬಗ್ಗೆ ಇವಾಗ ತಿಳಿದುಕೊಳ್ಳೋಣ. ಜೀವಿಗಳು ವಾಸಿಸುವ ಏಕೈಕ ಗ್ರಹವಾಗಿದ್ದು ಈ ಭೂಮಿಯ 12,757 ಕಿಲೋಮೀಟರ್ನ ಸಮಭಾಜಕ ವೃತ್ತದ ವ್ಯಾಸವಾಗಿದ್ದು ಧ್ರುವೀಯ ವ್ಯಾಸವು 12,714 ಕಿಲೋಮೀಟರ್ ಆಗಿದೆ. ಹಾಗಾದರೆ ಇದರ ವ್ಯತ್ಯಾಸವೇನೆಂದರೆ 43 ಕಿಲೋಮೀಟರ್. ಒಟ್ಟು ಭೂ ಮೇಲ್ಮೈನ ವಿಸ್ತೀರ್ಣ 510 ಮಿಲಿಯನ್ ಚದುರ ಕಿಲೋಮೀಟರ್ ಆಗಿದ್ದು, ಗ್ರಹಗಳನ್ನು ಕಾಲಾನುಕ್ರಮವಾಗಿ ನೋಡುವುದಾದರೆ ಬುಧ, ಶುಕ್ರ, ಭೂಮಿ, ಮಂಗಳ, ಗುರು ಇವುಗಳ ಮಧ್ಯದಲ್ಲಿ ಬರುವಂತಹದ್ದೇ ಕ್ಷುದ್ರ ಗ್ರಹಗಳು ಶನಿ, ಯುರೇನಸ್ ಮತ್ತು ನೆಪ್ಚೂನ್. ಭೂಮಿಯ ಚಲನೆ. ಪಶ್ಚಿಮದಿಂದ ಪೂರ್ವಕ್ಕೆ ಭೂಮಿ ಚಲಿಸುತ್ತಾ ಒಂದು ದಿನ ಕ್ರಮಿಸುವುದನ್ನು ದೈನಂದಿನ ಚಲನೆ ಎಂದು, ಒಂದು ವರ್ಷ ತನ್ನನ್ನು ಸುತ್ತು ಹಾಕಿಕೊಂಡು ಸೂರ್ಯನ ಸುತ್ತು ಹಾಕುವಂಥದ್ದು ವಾರ್ಷಿಕ ಚಲನೆ ಎನ್ನುವರು. ಹಾಗಾದರೆ 365 ದಿನಗಳು ತೆಗೆದುಕೊಳ್ಳುತ್ತದೆ. ಹಾಗಾದರೆ ದೈನಂದಿನ ಚಲನೆಯಲ್ಲಿ ಹಗಲು ರಾತ್ರಿಗಳು ಸಂಭವಿಸುತ್ತವೆ. ಸೂರ್ಯನಿಗೆ ಅತ್ಯಂತ ಸಮೀಪವಿರುವಂತಹ ಗ್ರಹ ಯಾವುದೆಂದರೆ ಬುಧ ಗ್ರಹ. ಇದು ನೋಡಲು ಕಂದು ಬಣ್ಣದ ಆಕಾರವನ್ನು ಹೊಂದಿದ್ದು ನೀರಿಲ್ಲ, ಶುಷ್ಕ ವಾತಾವರಣ, ಶಿಲಾ ಮೇಲ್ಮೈ, ಕಂದರಗಳು ಮತ್ತು ಪರ್ವತಗಳಿಂದ ತುಂಬಿದೆ. ಎಲ್ಲ ಗ್ರಹಗಳಿಗಿಂತ ಸೂರ್ಯನನ್ನು ಕಡಿಮೆ ಅವಧಿಯಲ್ಲಿ ಸುತ್ತುವಂತಹ ಗ್ರಹ ಯಾವುದೆಂದರೆ ಬುಧ ಗ್ರಹ. ನಂತರದಲ್ಲಿ ಬರುವಂಥದ್ದು ಶುಕ್ರ ಗ್ರಹ. ಇದು 2ನೇ ಗ್ರಹವಾಗಿದ್ದು ಮುಂಜಾನೆ ಮತ್ತು ಸಂಜೆಯ ನಕ್ಷತ್ರವೆಂದು ಕರೆಯಲ್ಪಡುವಂತಹ ಗ್ರಹವಾಗಿದೆ. ಇದು ಅತ್ಯಂತ ಪ್ರಕಾಶಮಾನವಾಗಿ ಹೊಳೆಯುವಂಥ ಸೌರವ್ಯೂಹದ ಗ್ರಹ ಯಾವುದೆಂದರೆ ಶುಕ್ರ ಗ್ರಹ.